ಎಂತು ವರ್ಣಿಸಲೆನ್ನಳವೆ ಭಗವಂತನ ಮಲಗುಣಾನುವಾದಗಳೆಂತು ಪರಿಯಲಿ ಪೂರ್ಣಬೋಧರ ಮತವ ಪೊಂದಿದರ ಚಿಂತನೆಗೆ ಬಪ್ಪಂತೆ ಬಹು ದೃಷ್ಟಾಂತ ಪೂರ್ವಕವಾಗಿ ಪೇಳ್ದ ಮಹಂತರಿಗೆ ನರರೆಂದು ಬಗೆವರೆ ನಿರಯ ಭಾಗಿಗಳು. ಗ್ರೀವಾಸ್ಯವಾಹತನು ದೇವಾಂಡಜಾದಿ ದಶಭಾವಾಭಿರಾಮಚರಿತಂ ಭಾವಾತಿ ಭವ್ಯ ಶುಭದೀವಾದಿರಾಜಯತಿ ಭೂವಾಗ್ವಿಲಾಸನಿಲಯಂ ಶ್ರೀವಾಗಧೀಶಮುಖದೇವಾಭಿನಮ್ಯ ಹರಿ ಸೇವಾರ್ಚುನೇಷು ಪಠತಾಂ ಆವಾಸ ಏವ ಭವಿತಾ ವಾಗ್ನವೇತರ ಸುರಾವಾಸಲೋಕನಿಕರೇ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಫಲಸ್ತುತಿ ಸಂಧಿ ಪದ್ಯ 22. ಎಂತು ವರ್ಣಿಸಲೆನ್ನಳವ ಭಗವಂತನ ಮಲಗುಣಾನುವಾದ ಎಂಬ ಪದ್ಯದ ಮೂಲಕ ಶ್ರೀ ಶ್ರೀಧವಿಠಲರು ಈ ಗ್ರಂಥಕರ್ತೃಗಳಾದ ಶ್ರೀಮದ್ ಜಗನ್ನಾಥದಾಸರಾಯರನ್ನು ಕೇವಲ ನರರು ಎಂದು ಭಾವಿಸುವವರು ನರಕ ಭಾಜನರಾಗ್ತಾರೆ ಅಂತ ತಿಳಿಸಿದ್ದಾರೆ. ಶ್ರೀಹರಿಯ ಮಹಿಮಾತಿಶಯಗಳನ್ನು ದೃಷ್ಟಾಂತಪೂರ್ವಕವಾಗಿ ಪರಮ ತಾತ್ವಿಕ ರೂಪದಲ್ಲಿ ವಿವರಿಸುವ ಶ್ರೀಮದ್ ಹರಿಕಥಾಮೃತ ಸಾರವೆಂಬ ಈ ಕಾವ್ಯರತ್ನವನ್ನು ನಾನೆಂತು ವರ್ಣಿಸಲು ಸಾಧ್ಯ ಅಂತ ಅವರು ಉದ್ಗಾರ ತೆಗೆದಿದ್ದಾರೆ. ಫಲಸ್ತುತಿಕಾರರಾದ ಶ್ರೀ ಕರ್ಜಗಿ ದಾಸಪ್ಪನಾಸರು ಶ್ರೀ ಪರಮಾತ್ಮನು ನಿರ್ದೋಷನು, ಜ್ಞಾನಾನಂದಾದಿ ಅನಂತ ಮಂಗಳ ಸ್ವರೂಪನು, ಅನಂತ ಕಲ್ಯಾಣ ಗುಣಗಣಧಾಮನು, ಷಡ್ಗುಣ ಐಶ್ವರ್ಯ ಸಂಪನ್ನನಾದುದರಿಂದ ಶ್ರೀ ಪರಮಾತ್ಮನಿಗೆ ಭಗವಂತ ಅಂತ ನಾಮ. ಭಗ ಅಂದರೆ 6 ವಿಧವಾದ ಐಶ್ವರ್ಯಗಳು, ಸಮುದಾಯಗಳು. ಆತನ ಗುಣಗಳು ಅನಂತ ಸಂಖ್ಯೆಯಲ್ಲಿರುವುದರಿಂದ ಕೇವಲ 6 ಗುಣಗಳಿಂದ ಪೂರ್ಣನು ಅಂತ ಅರ್ಥ ಅಲ್ಲ. ಅಲ್ಪರಾದ ನಮ್ಮಂಥವರಿಗೆ ಅವನ ಅನಂತ ಕಲ್ಯಾಣ ಗುಣಗಳ ಉಪಾಸನೆ ಸಾಧ್ಯವಿಲ್ಲ. ವೇದಾಭಿಮಾನಿಯಾದ ಲಕ್ಷ್ಮೀದೇವಿಯೇ ಆತನ ಅನಂತ ಗುಣಗಳ ಅಂತ್ಯವನ್ನು ಸಾಕಲ್ಯೇನ ಅರಿಯಳು ಅಂದ ಮೇಲೆ ಇತರರ ಪಾಡೇನು? ಅವನ ಪ್ರತಿಯೊಂದು ಗುಣ ಪರಿಪೂರ್ಣವಾದರೂ ಗುಣದಲ್ಲಿ ಅನಂತ ಗುಣಗಳು ಅಡಕವಾಗಿವೆ. ಅನಂತ ಗುಣಗಳು ಒಂದೇ ಗುಣದಲ್ಲಿ ಅಡಗಿವೆ. ಇಂತಹ ಗುಣಾತಿಶಯ ಮಹಿಮಾ ಸಂಪನ್ನನಾದ ಶ್ರೀ ಪರಮಾತ್ಮನ ಸಮಗ್ರ ಗುಣ ನಿಚಯಗಳನ್ನು ಷಡ್ಗುಣಗಳು ಅಂತ ಉಪಾಸಿಸಿದರೆ ಅವನಿಂದ ಅನಂತ ಫಲ ಪ್ರಾಪ್ತಿಯಾಗುವುದು ಎಂದು ಗುಣೋಪಾಸನೆಯ ಶಾಸ್ತ್ರಸಮ್ಮತವು. ಸಮಗ್ರ ಐಶ್ವರ್ಯಂ, ಸಮಗ್ರ ವೀರ್ಯಂ, ಸಮಗ್ರ ಯಶಃ, ಸಮಗ್ರ ಶ್ರೀಹಿ, ಸಮಗ್ರಂ ಜ್ಞಾನಂ, ಸಮಗ್ರಂ ವಿಜ್ಞಾನಂ, ಸಮಗ್ರ ಪಥೇಶ್ವರ್ಯಂ ಅನ್ಯಾಸ್ತೀತಿ ಭಗವಾನ್. ಭಗ ಅಂದರೆ ಸಮಗ್ರವಾದ ಪರಿಪೂರ್ಣವಾದ ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ ಮತ್ತು ವಿಜ್ಞಾನ ಎಂಬ ಷಡೈಶ್ವರ್ಯಗಳು. ಅಂದರೆ ಸರ್ವತಂತ್ರ ಸ್ವತಂತ್ರ ಕರ್ತೃವು, ಸೃಷ್ಟ ದೃಷ್ಟ ಕರ್ತೃತ್ವ, ಅಸಮ ಪರಾಕ್ರಮ, ಪೂರ್ಣ ಕೀರ್ತಿ ಸಮಸ್ತವು ಅವನ ಅಧೀನದಲ್ಲಿರುವ ನಿಯಾಮಕತ್ವ, ಪರಿಪೂರ್ಣವಾದ ಜ್ಞಾನ, ಅನಂತ ಸ್ವರೂಪ ಅಂತ ಅರ್ಥ. ದೇವತಾ ಷಡ್ಗುಣ ಐಶ್ವರ್ಯ ಸಂಪನ್ನನಾದ ಸರ್ವೋತ್ಕೃಷ್ಟನಾದ ಶ್ರೀ ಪರಮಾತ್ಮನ ಗುಣಾತಿಶಯಗಳನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಪುನಃ ಪ್ರವರ್ತಿತವಾದ ದ್ವೈತ ಮತ ಸಿದ್ಧಾಂತವೆಂಬ ತತ್ವವಾದ ಈ ರೂಪವಾದ ಸಚ್ಛಾಸ್ತ್ರಗಳನ್ನು ಗುರುಪದೇಶದ್ವಾರ ಅರಿತು ತದನುಷ್ಠಾನಪರರಾದ ಭಗವದ್ಭಕ್ತರಾದ ವೈಷ್ಣವರ ಮನಸ್ಸಿಗೆ ಒಪ್ಪುವಂತೆ ಹೇಳಿರುವ ಮಹಾತಾತ್ವಿಕ ಗ್ರಂಥರತ್ನವಿದು. ಇದೇ ಅಭಿಪ್ರಾಯವನ್ನೇ ಪೂರ್ಣಬೋಧರ ಮತವ ಪೊಂದಿದವರ ಚಿಂತನೆಗೆ ಬಪ್ಪಂತ ಅನ್ನುವಂತಹ ಶಬ್ದಗಳ ಪ್ರಯೋಗದಿಂದ ಸೂಚಿಸಿದ್ದಾರೆ. ಪೂರ್ಣ ಸಮಗ್ರವಾದ, ಬೋಧ ಪ್ರಜ್ಞರು ಎಂಬರ್ಥ. ಜೀವಕೋಟಿಯಲ್ಲಿ ಬ್ರಹ್ಮ ವಾಯುಗಳು ಅತ್ಯುತ್ತಮರು. ಜೀವೋತ್ತಮರಾದ ಶ್ರೀ ವಾಯುದೇವರ ತೃತೀಯಾವತಾರ ಭೂತರೇ ಶ್ರೀಮನ್ಮಧ್ವ ಮುನಿಗಳು. ಅವರೇ ದಶಪ್ರಮತಿಗಳು ಅಥವಾ ಪೂರ್ಣ ಪ್ರಜ್ಞರು. ಮಧ್ವ ಮತಾನುಯಾಯಿಗಳ ಮನನ
ಅಂದರೆ ಚಿಂತನೆಗೆ ಬಪ್ಪಂತೆ ಈ ಗ್ರಂಥದ ಪ್ರತಿ ಪದ್ಯವೂ ರಚಿತವಾಗಿದೆ. ಅವರೇ ಗ್ರಂಥಸ್ಥಮರ್ಯವನ್ನು ಅರಿಯಬಲ್ಲ ನಿಜವಾದ ಅಧಿಕಾರಿಗಳು ಅನ್ನುವಂಥದ್ದೇ ಇಲ್ಲಿ ತಾತ್ಪರ್ಯ. ಮಹಾಪುಣ್ಯವಂತರು, ಮಹಾಂತರು, ಜ್ಞಾನಿವರೇಣ್ಯರಾದ ಶ್ರೀಮದ್ ಜಗನ್ನಾಥದಾಸರಾಯರು ಅಂತಹ ಮಹಾಂತರು ನಾನಾ ಪ್ರಕಾರವಾದ ದೃಷ್ಟಾಂತಗಳನ್ನು ಕೊಟ್ಟು ತನ್ಮೂಲಕ ತತ್ವಾರ್ಥ ಪ್ರಮೇಯಗಳನ್ನು ನಿಜವಾದ ಅಧಿಕಾರ ವರ್ಗಕ್ಕೆ ಬಿತ್ತರಿಸುವಂತಹ ಮಹಾಂತರನ್ನು ಕೇವಲ ನಮ್ಮಂತೆ ಸಾಮಾನ್ಯ ಮಾನವರು ಅಂತ ಖಂಡಿತವಾಗಿ ತಿಳಿಯಬಾರದು ಅಂತ ಎಚ್ಚರಿಸ್ತಾರೆ ಫಲಸ್ತುತಿಕಾರರು. ಹಾಗೇನಾದರೂ ತಿಳಿದರೆ ಅಂತಹ ಅಜ್ಞಾನಿಗಳು ನರಕ ಭಾಜನರು, ಇದರಲ್ಲಿ ಖಂಡಿತ ಸಂದೇಹವಿಲ್ಲ ಅಂತ ತಮ್ಮ ಖಚಿತವಾದ ನಿಲುವನ್ನು ಪ್ರತಿಪಾದಿಸಿದ್ದಾರೆ ಶ್ರೀದ ವಿಠಲಾಂಕಿತರಾದ ದಾಸವರ್ಯರು. ನೀರಯ ನರಕ ಭಾಜನರು ಪಾತ್ರರು, ಅಂತಹವರು ನರಕಾದ್ಯನರ್ಥಗಳನ್ನು ಹೊಂದುವರು ಅಂತ ಅರ್ಥ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.